ಚಿದಾನಂದ್ ಅಂತ ಹೇಳ್ಬಿಟ್ಟು ನಾವು KR ಇದ್ವಿ. ಮುಂಚೆ ಜಾರಳಿ ಕ್ರಾಸ್ ಅಲ್ಲಿ ಇದ್ವಿ. ಸೊ ಆ ಕಡೆ ಇದ್ದಾಗ ನಾವು ಫಸ್ಟ್ ಪ್ರೆಗ್ನೆನ್ಸಿಗೋಸ್ಕರ ನಾವು ಬೇರೆ ಕಡೆ ತೋರಿಸ್ತಾ ಇದ್ವಿ. ತೋರಿಸ್ಬೇಕಾದ್ರೆ ಈ ಕಡೆ ಶಿಫ್ಟ್ ಆದ್ವಿ. ವರ್ಕ್ ಜಾಬ್ ಈ ಕಡೆ ಚೇಂಜ್ ಆದ್ಮೇಲೆ ನಮಗೆ ಡೆಲಿವರಿ ಡೇಟ್ಸ್ ಬಂತು. ಡೆಲಿವರಿ ಡೇಟ್ ಬಂದಾಗ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಶ್ರೇಯಸ್ ಮೆಟರ್ನಿಟಿ ಹೋಮ್ನ. ಸೊ ಇಲ್ಲಿ ಬಂದಾಗ ಫಸ್ಟ್ ಚಂದ್ರಶೇಖರ್ ಸರ್ನ ಮೀಟ್ ಮಾಡಿ ಸುಧಾ ಮೇಡಮ್ನ ಮೀಟ್ ಮಾಡಿದ್ವಿ. ಮೀಟ್ ಮಾಡಾದ್ಮೇಲೆ ಅವರು ಸರಿ ಆಯ್ತು, ಇಲ್ಲೇ ಡೆಲಿವರಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದು ಅಡ್ಮಿಟ್ ಮಾಡಿ ಇಲ್ಲೇ ಡೆಲಿವರಿ ಮಾಡಿಸಿದ್ವಿ. ಫಸ್ಟ್ ಡೆಲಿವರಿ ಸಿಸೇರಿಯನ್ ಆಯ್ತು. ಸೊ 2023 ನಲ್ಲಿ ಸಿಸೇರಿಯನ್ ಆಯ್ತು. ಸಿಸೇರಿಯನ್ ಆದ್ಮೇಲೆ ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇಲ್ಲಿ ಗುಡ್ ಫೆಸಿಲಿಟೀಸ್ ಎಲ್ಲ ಇತ್ತು. ಸೊ ಇಲ್ಲಿ ಆದ್ಮೇಲೆ ಸೊ ಸೆಕೆಂಡ್ ನಮ್ದು ಆಫ್ಟರ್ 3 years ಆದ್ಮೇಲೆ ಸೆಕೆಂಡ್ ಬೇಬಿನೂ ಸಹಿತ ಇದೇ ಏರಿಯಾದಲ್ಲಿ ಇರೋದ್ರಿಂದ KR ಅಲ್ಲಿ ಇದ್ವಿ. ಸೊ ನಮಗೆ ಹೊಸಕೋಟೆನಲ್ಲಿ ಶ್ರೇಯಸ್ ಗೊತ್ತಿರೋದ್ರಿಂದ ಚೆನ್ನಾಗಿ ನೋಡ್ಕೊತಾರೆ ಅಂತ ಸೊ ಇದೇ ಹಾಸ್ಪಿಟಲ್ಗೆ ಮತ್ತೆ ಬಂದ್ವಿ. ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ಡೆಲಿವರಿ ತನಕ ಸಹಿತ ಪ್ರೆಸೆಂಟ್ ಇಲ್ಲಿವರೆಗೂ ಸಹಿತ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈ ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ. ಯಾರೇ ಬಂದು ಟ್ರೀಟ್ಮೆಂಟ್ ತಗೊಂಡ್ರು ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ. ಅದೇ ಫಸ್ಟ್ ಡೆಲಿವರಿ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಹೇಗಿರುತ್ತೋ ಏನಾಗುತ್ತೋ ಅಂತ. ಆಮೇಲೆ ಚಂದ್ರು ಸರ್, ಸುಧಾ ಮೇಡಮ್ ಮತ್ತೆ ರಮ್ಯಾ ಮೇಡಮ್ ಅಂತ ಇದ್ರು. ಫಸ್ಟ್ ಡೆಲಿವರಿ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಕೇರ್ ತಗೊಂಡ್ರು. ಅದಕ್ಕೋಸ್ಕರ ನಾವು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಈ ಟೈಮಲ್ಲಿ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕೇರ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆ ಫೆಸಿಲಿಟಿ ಇರೋ ಆಸ್ಪತ್ರೆ.